ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಯಾರ್ಯಾರು SC ಅಭ್ಯರ್ಥಿಗಳು PC ಆಗಬೇಕಂತ ಮಾಡ್ತಾ ಇದ್ದೀರಲ್ಲ, ಅವರಿಗೊಂದು ಶುಭ ಸುದ್ದಿ. ಏನಪ್ಪ ಅಂದರೆ, ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಿಮಗೆ PC ಮಾಡುವಂಥ ಅಭ್ಯರ್ಥಿಗಳಿಗೆ 60 ದಿನಗಳ ಉಚಿತ ವಸತಿಯುತ ಉಚಿತ ಒಂದು ತರಬೇತಿಯನ್ನು ನೀಡಲು ನಿರ್ಧರಿಸಲಾಗಿದೆ. ನೋಡಿ ಫ್ರೆಂಡ್ಸ್, ನಿನ್ನೆ ಒಂದು ಅಧಿಸೂಚನೆ ಬಂದಿದೆ. ಏನಪ್ಪ ಅಂದರೆ, ಇಲ್ಲಿ ನೋಡಿ, 2024-25ನೇ ಸಾಲಿಗೆ ಸಮಾಜ ಕಲ್ಯಾಣ ಇಲಾಖೆಯ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಪೊಲೀಸ್ ಕಾನ್ಸ್ಟೇಬಲ್ ಪೂರ್ವ ನೇಮಕಾತಿ ತರಬೇತಿ ನೀಡುವ ಸಂಬಂಧ ಕರ್ನಾಟಕ ರಾಜ್ಯದ 4 ಕಂದಾಯ ವಿಭಾಗಗಳಲ್ಲಿ ನೋಡಿ ನಿಮಗೆ ಕೋಚಿಂಗನ್ನು ಎಲ್ಲಿ ನೀಡಲಾಗುತ್ತಂತೆ. 4 ಕಂದಾಯ ವಿಭಾಗಗಳು ಯಾವ್ಯಾವು? ಒಂದು ಬೆಂಗಳೂರು, ಎರಡನೇದ್ದು ಮೈಸೂರು, ಮೂರನೇದ್ದು ಬೆಳಗಾವಿ, ನಾಲ್ಕನೇದ್ದು ಕಲಬುರಗಿ. ಈ 4 ಕಂದಾಯ ವಿಭಾಗಗಳಲ್ಲಿ ನಿಮಗೆ ಪ್ರತ್ಯೇಕವಾಗಿ 60 ದಿನಗಳ ವಸತಿಯುತ ತರಬೇತಿಯನ್ನು ನೀಡಲಾಗುತ್ತಂತೆ. ಯಾವ ತರಬೇತಿ? ವಸತಿಯುತ ತರಬೇತಿ. ಓಕೆನಾ? ಇಲ್ಲಿ ನೋಡಿ ಫ್ರೆಂಡ್ಸ್, ಕೆಲವೊಂದಿಷ್ಟು ವಿವರ ನೀಡಲಾಗಿದೆ. ಏನಪ್ಪ ಅಂದರೆ, ಕ್ವಾಲಿಫಿಕೇಷನ್ ಏನು, ವಯಸ್ಸು ಎಷ್ಟಿರಬೇಕು, ವಿದ್ಯಾರ್ಥಿ ಏನಾಗಿರಬೇಕು, ಅವುಗಳ ಬಗ್ಗೆ ನೋಡ್ತಾ ಬರೋಣ. ಮೊದಲನೇದಾಗಿ ಪೊಲೀಸ್ ಕಾನ್ಸ್ಟೇಬಲ್ ಪೂರ್ವ ನೇಮಕಾತಿ ತರಬೇತಿ. ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ವಸತಿಯುತ ಪೊಲೀಸ್ ಕಾನ್ಸ್ಟೇಬಲ್ ಪೂರ್ವ ನೇಮಕಾತಿ ತರಬೇತಿ ನೀಡುವ ಸಂಬಂಧ ಕರ್ನಾಟಕದ ರಾಜ್ಯದ 4 ಕಂದಾಯ ವಿಭಾಗಗಳಲ್ಲಿ ಪ್ರತ್ಯೇಕ 60 ದಿನಗಳ ವಸತಿಯುತ ತರಬೇತಿ ನೀಡಲಾಗುವುದಂತೆ. ವಯಸ್ಸು ನೋಡ್ತಾ ಬರೋದಾದರೆ, ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ ವಯಸ್ಸು 26 ವರ್ಷ. ವಿದ್ಯಾರ್ಥಿ ನೋಡ್ತಾ ಬರೋದಾದರೆ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಮಾನ್ಯತೆ ಪಡೆದ ಅಂಗೀಕೃತ ಪದವಿ ಪೂರ್ವದ ಕಾಲೇಜಿನಲ್ಲಿ ಏನು ಪಡೆದಿರಬೇಕಂತೆ? ದ್ವಿತೀಯ PUCಯನ್ನು ಉತ್ತೀರ್ಣರಾಗಿರಬೇಕು. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡಿ, ಇನ್ನು ಸಾಮಾನ್ಯ ಅರ್ಹತೆಯನ್ನು ಕೊಟ್ಟಿದ್ದಾನೆ. ಅಭ್ಯರ್ಥಿ ಕರ್ನಾಟಕದ ನಿವಾಸಿಯಾಗಿರಬೇಕು ಮತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. SC ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ಹೊಂದಿರಬೇಕು. ನೆಕ್ಸ್ಟ್, ಅವ PUCಯಲ್ಲಿ ಉತ್ತೀರ್ಣರಾಗಿರಬೇಕು. ಕೊನೆಯ ದಿನಾಂಕದೊಳಗೆ PUCಯಲ್ಲಿ ಉತ್ತೀರ್ಣರಾಗಿರಬೇಕು. ಹಾಗಾದರೆ ಕೊನೆಯ ದಿನಾಂಕ ಏನಂತ ನೀವು ಕೇಳ್ಬೋದು. 17/1/2025 ಅಂದರೆ ಜನವರಿ 17 ಕೊನೆಯ ದಿನಾಂಕವಾಗಿರುತ್ತೆ ಅರ್ಜಿ ಸಲ್ಲಿಸಲು. ನೆಕ್ಸ್ಟ್, ಇನ್ನು ಏನೇನು ಕ್ವಾಲಿಫಿಕೇಷನ್ ಇದೆ ಅಂತ ನೋಡ್ತಾ ಬರೋದಾದರೆ, ಎತ್ತರ ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ 168 ಸೆಂಟಿಮೀಟರ್, ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ ಎತ್ತರ ಇರಬೇಕು. ತೂಕ ನೋಡ್ತಾ ಬರೋದಾದರೆ, ಕನಿಷ್ಠ 50 kg ತೂಕ ಪುರುಷ ಅಭ್ಯರ್ಥಿಗಳು, 45 kg ತೂಕ ಮಹಿಳಾ ಅಭ್ಯರ್ಥಿಗಳು ಇರಬೇಕು. ಪುರುಷರಿಗೆ ಎದೆಯ ಸುತ್ತಳತೆ ನೋಡ್ತಾ ಬರೋದಾದರೆ 86 ಸೆಂಟಿಮೀಟರ್ ಕನಿಷ್ಠ ಎದೆಯ ಸುತ್ತಳತೆ ಇರಬೇಕು. ಎಷ್ಟು? 86 ಸೆಂಟಿಮೀಟರ್. ನೆಕ್ಸ್ಟ್, ಆಯ್ಕೆ ವಿಧಾನವನ್ನು ನೋಡ್ತಾ ಬರೋದಾದರೆ, PUCಯಲ್ಲಿ ನೀವು ಗಳಿಸಿರುವಂಥ ಅಂಕಗಳ ಆಧಾರದ ಮೇಲೆ, ಅದರ ಜೊತೆಗೆ ದೈಹಿಕ ಅರ್ಹತೆಯ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತಂತೆ. ಅರ್ಜಿ ಸಲ್ಲಿಸುವ ವೆಬ್ಸೈಟ್ ನೋಡ್ತಾ ಬರೋದಾದರೆ, ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ SWD ಡಿಪಾರ್ಟ್ಮೆಂಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದರ ಜೊತೆಗೆ PETC ಅಂತ ಬರ್ತೈತಿ, PETC ವೆಬ್ಸೈಟ್ಗೆ ಹೋಗಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅಥವಾ pchome.kan.aspx.in ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟ್, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17/1/2025 ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಜನವರಿ 17 ಕೊನೆಯ ದಿನಾಂಕ ಆಗಿರುತ್ತೆ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಲ್ಲ, ನೀವೇನು ಮಾಡಬೇಕಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸಿ. ಅರ್ಜಿಯನ್ನು ಸಲ್ಲಿಸಿದ ನಂತರ ನೀವು 60 ದಿನಗಳ ಸೆಲೆಕ್ಷನ್ ಆದರೆ 60 ದಿನಗಳ ವಸತಿಯುತ ಅಂದರೆ ನಿಮಗೆ ಹಾಸ್ಟೆಲ್ ಸಹಿತ ಏನು ಮಾಡಲಾಗುತ್ತೆ ಮತ್ತು ಊಟದ ಸಹಿತ ಎಲ್ಲ ಫ್ರೀ ಕೋಚಿಂಗನ್ನು ನೀಡಲಾಗುತ್ತೆ ಅಂತೆ. ಯಾರ್ಯಾರು ಇಂಟ್ರೆಸ್ಟೆಡ್ ಅಭ್ಯರ್ಥಿಗಳಿದ್ದೀರಲ್ಲ, ಬೇಗನೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ. ಅದರ ಜೊತೆಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾದಂಥ ಉಪಯುಕ್ತವಾದ ಮಾಹಿತಿಯ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಕ್ಲಾಸಸ್ಗಳನ್ನು ಕೂಡ ನಾನು ಮಂತ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ಸನ್ನು ಕೂಡ ಮಾಡ್ತಾ ಇರ್ತೀನಿ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಕೂಡ ಮಾಡ್ತಾ ಇರ್ತೀನಿ. ನೀವೇನು ಮಾಡೋದ್ರಪ್ಪ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿಯಾಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ. ಧನ್ಯವಾದಗಳು ಫ್ರೆಂಡ್ಸ್.